ಪದ ಪಯಣ ಗಾನ ಸಿಂಚನ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ 3 ತ್ರಿವಳಿ ರತ್ನಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನಸು ಚೆಲ್ಲಾವೆ ಗೆಳೆಯ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿಕ್ಕಜಾಲದ ಗೌತಮಿ. ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ ಎನಿತು ಬಣ್ಣಿಸಲಿ ಅವ ಬರಿ ಮಾತಿನಲಿ. ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಕನಸು ಚೆಲ್ಲಾವೆ ಗೆಳೆಯ, ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ. ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ. ಹೋ ಎನಿತು ಬಣ್ಣಿಸಲಿ ಅವ ಬರಿ ಮಾತಿನಲಿ. ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ. ಓ
ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ ಓ ಎನಿತು ಬಣ್ಣಿಸಲಿ ಅವ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ ಎನಿತು ಬಣ್ಣಿಸಲಿ ಬರಿ ಮಾತಿನಲಿ. ಕನಸು ಚೆಲ್ಲಾವೆ ಗೋ ತಮ್ಮಿ. ಮ್ಯಾಮ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವೂನು. ಥ್ಯಾಂಕ್ ಯು ಮ್ಯಾಮ್. ಅರ್ಚನಾ ಮ್ಯಾಮ್ ಹೇಳಿ. ಚಿಕ್ಕಣ್ಣ ಅವರ ಸುಂದರವಾದ ರಚನೆ, ಮೈಸೂರು ಅನಂತ ಸ್ವಾಮಿ ಅವರ ಅದ್ಭುತವಾದ ಸಂಗೀತ, ಒಳ್ಳೆ ಭಾವಗೀತೆಯನ್ನು ಕೊಟ್ರಿ ನಮಗೆ. ಥ್ಯಾಂಕ್ ಯು. ನಿಮ್ಮ ಧ್ವನಿಯಲ್ಲಿ ಇವತ್ತು ಗೋವಿಂದಮ್ಮ ಹೀಗೂ ಹಾಡಬಲ್ಲರ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಮ್ಯಾಮ್. ತುಂಬ ಸಾಫ್ಟಾಗಿ ಒಳ್ಳೆ ಭಾವನೆಯನ್ನು ಕೊಟ್ಟು ಹಾಡಿದ್ರಿ. ಕನಸು ಚೆಲ್ಲಾವೆ ಗೆಳೆಯ ಮನದಂಗಳದ ತುಂಬ. ಕೆಲವು ಇದನ್ನು ಪಾಯಿಂಟ್ ಔಟ್ ಮಾಡ್ತೀನಿ. ನಾವು ಯಾಕೆ ಪದೇ ಪದೇ ಬೂತ್ ಕನ್ನಡಿ ಹಾಕ್ಕೊಂಡು ನಿಮ್ಗಳಿಗೆ ಇಲ್ಲಿ ಹೀಗಾಯಿತು, ಇಲ್ಲಿ ಹೀಗಾಯಿತು, ಇಲ್ಲಿ ಹೀಗಾಯಿತು ಅಂತ ಹೇಳೋದು? ನೀವು ಇನ್ನೂ ಅದ್ಭುತವಾದ ಗಾಯಕರಾಗಬೇಕು ಅನ್ನೋದು ನನ್ನ ಉದ್ದೇಶ. ಇಡೀ ಕರ್ನಾಟಕ ಜನರೆಲ್ಲ ನಿಮ್ಮನ್ನು ಕೊಂಡಾಡಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ತಿದ್ದಿದಾಗ ಯಾರೂ ಬೇಸರಿಸ್ಕೊಳ್ಳದೆ ಅದನ್ನೆಲ್ಲ ತಗೊಂಡು ರೆಡಿ ಮಾಡ್ಕೋಬೇಕು. ನಿಮ್ಮ ಇವತ್ತಿನ ಗಾಯನದಲ್ಲಿ ನನಗೆ ತುಂಬ ಅನ್ಸ್ಟಡಿ ಸಿಂಗಿಂಗ್ ಕಾಣಿಸ್ತು. ಚೆಲ್ಲಾವೆ ಗೆಳೆಯ ಬಂದಾಗ ಅಲ್ಲೇ ಶೇಕ್ ಆಗ್ತಾಯಿತ್ತು. ಮನದಂಗಳದ ತುಂಬ ಅಲ್ಲಿ ತುಂಬ ಅದು ಏನಾಗ್ತಾಯಿತ್ತು, ನೀವು ಗಡಿಬಿಡಿಯಲ್ಲಿ ಹಾಡ್ದಾಗ ಕೇಳಿಸ್ತಾಯಿತ್ತು. ತುಂಬ ಅಂದಾಗ ಏನಾಗುತ್ತೆ, ಸ್ವರಸ್ಥಾನ ವ್ಯತ್ಯಾಸ ಆಗುತ್ತೆ ಅಲ್ವಾ? ಈ ಥರ ಹಲವಾರು ಜಾಗದಲ್ಲಿ ಕೊನೆಯ ಚರಣ ಹಾಡಿ ಒಂದ್ಸಲಿ. ಬಂದಾನೋ ಬಾರನೋ ತಂದಾನೋ ತಾರನೋ. ಹಾಂ, ಅಲ್ಲಿ ಶ್ಯೂರ್ ಇರಬೇಕು. ಆ ಟ್ರಾನ್ಸಿಷನ್ ಇದೆಯಲ್ಲ, ಪಾಯಿಂದ ಧಾಗೆ ಹಿಂಗೆ ಗ್ಲೈಡಾಗಿ ವಾಪಸ್ ಬರೋದು, ಅಲ್ಲಿ ನೀವು ಸ್ವಲ್ಪ ನೀವೇ ಹೋಯ್ತೋ ಇಲ್ವೋ ಅನ್ನೋ ಥರ ಇತ್ತದು. ನೀವು ಕಣ್ಣು ಹಿಂಗೆ ಹೋಗಿ ಹಿಂಗೆ ಬಂದ್ರಿ, ಅದು ಧ್ವನಿಯಲ್ಲಿ ಹೋಗಿ ಬರಬೇಕಿತ್ತು. ಸೊ ಈ ಥರ ಸಣ್ಣ 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 ಜಾಗಗಳು ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕು. ಮನಸ್ಸಿನಂತರವ ದಾಟಿ ಆ ಸಂಗತಿಗಳಿದಾವಲ್ಲ, ಸದದ ದ ಪ ಪ, ಆ ದೈವತದಲ್ಲಿ ವ್ಯತ್ಯಾಸ ತೋರಿಸ್ಬೇಕು ನೀವು. ಸಾವಿರ ನಾದಗಳ ಮೀಟಿ ಓ ಇದೆಲ್ಲ ಅದಿನ್ನೊಂಚೂರು ಕ್ಲಾರಿಟಿ ಇದ್ದಿದ್ರೆ ತುಂಬ ಚೆಂದ ಇರ್ತಿತ್ತು. ಈ ಹಾಡಲ್ಲಿನೇ ಸ್ಪೆಷಾಲಿಟಿನೇ ಅದು. ಅನಂತ ಸ್ವಾಮಿಯವ್ರ ಸ್ಪೆಷಾಲಿಟಿನೇ ಮೆಲಡಿ. ಆಮೇಲೆ ಸಣ್ಣ 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 ಕುಸುರಿ ಕೆಲಸಗಳು, ಅದು ಅವ್ರ ಸ್ಪೆಷಾಲಿಟಿ. ಆ ಕುಸುರಿ ಕೆಲಸಗಳನ್ನು ನೀವು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ಲ್ಯಾಂಡಿಂಗ್ ಶೇಕ್ ಇರೋದನ್ನು ನೀವು ಸರಿಪಡಿಸ್ಕೋಬೇಕಮ್ಮ. ಭಾವನೆ ಸೂಪರ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಅರ್ಚನಾ ಮ್ಯಾಮ್. ಮುನಿರಾಜು ಸರ್. ಅದ್ಭುತವಾದಂಥ ತೀರ್ಪದು ಅಲ್ವಾ? ತೀರ್ಪು ಅನ್ನೋದಕ್ಕಿಂತ ವಿಶ್ಲೇಷಣೆ, ಅದ್ರ ಮೇಲೆ ನಿಮ್ಮ ಹಾಡಿನ ಸಂಪೂರ್ಣ ಇದನ್ನು ಹೇಗಿತ್ತು ಅನ್ನೋದನ್ನು ಭಾಳ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಾಹಿತ್ಯ ಕೂಡ ಭಾಳ ಚೆನ್ನಾಗಿದೆ. ನಾನು ಕಾತಾ ಚಿಕ್ಕಣ್ಣವ್ರನ್ನ ಕೇಳ್ತಾ ಇರ್ತೀನಿ, ಸಿಕ್ಕಿದಾಗೆಲ್ಲ ಕೇಳ್ತಾ ಇರ್ತೀನಿ. ಅವ್ರ ಒಡನಾಟ ತುಂಬ ಚೆನ್ನಾಗಿದೆ. ಸರ್, ನೀವು ಹೇಗೆ ಸರ್ ಹೆಣ್ಣಿನ ಮನಸ್ಸಿನ ಒಳಗಡೆ ಹೋಗಿ ಹೆಂಗೆ ಬರೆದ್ರಿ ಸರ್ ಇದನ್ನು ಅಂತ? ಹೌದಲ್ವ? ಅವರು ಹಂಗೆ ಕೇಳಿದಾಗ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಡ್ತಾರೆ.
ಅದರ ಅರ್ಥ ಏನು ಗೊತ್ತಾ, ನೀನೇ ಅರ್ಥ ಮಾಡ್ಕೋ ಅಂತ, ಅಷ್ಟೇ, ಬೇರೇನಿಲ್ಲ. ರವಿ ಕಾಣಿದ್ದನ್ನು ಕವಿ ಕಂಡ ಅಂತ ಅಲ್ವಾ. ಕವಿಗಳು ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ತಾರೆ, ಯಾರು ಹೃದಯದೊಳಗಡೆ ಬೇಕಾದ್ರೂ ಕುಳಿತು ಅದನ್ನು ರಚನೆ ಮಾಡುವಂಥ ಶಕ್ತಿ ಇರುತ್ತೆ. ಅಂಥ ಅದ್ಭುತವಾದಂಥ ಒಂದು ಹಾಡನ್ನು ಚೆನ್ನಾಗಿ ಹಾಡಿದ್ರಿ ಮೇಡಮ್. ಹೇಳಿದಾಗೆ ಅದೆಲ್ಲ ತಪ್ಪುಗಳನ್ನು ತಿದ್ದುಕೊಂಡ್ರೆ ಒಳ್ಳೆ ಗಾಯಕಿಯಾಗಿ ಹೊರಹೊಮ್ತೀರಿ. ಯಾಕಂದರೆ ಒಳ್ಳೆ ಗಾಯಕಿ ಅಲ್ಲ ಅಂತಲ್ಲ, ನೀವು ಗಾಯಕಿ ಆಗಿರೋದ್ರಿಂದನೇ ಇಲ್ಲಿ ಬಂದಿದ್ದೀರಿ. ಆದರೆ ಅದನ್ನು ಫೈನ್ ಟ್ಯೂನ್ ಮಾಡೋ ಕೆಲಸದಲ್ಲಿ ಮೇಡಮ್ ಹೇಳಿದಂಥ ಏನು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿ. ಒಳ್ಳೆಯದು. ಗೋವಿಂದಮ್ಮ ಅವರೇ, ನಾನು ಅಂದ್ಕೊಂಡಿದ್ದೆ ಬಹುಶಃ ನೀವು ಈ ವೇದಿಕೆಯಲ್ಲಿ ಈ ಹಿಂದೆ ಆಡಿದ್ದ ಹಾಡುಗಳನ್ನೆಲ್ಲ ಕೇಳಿ ನೀವು ಜನಪದ ಗೀತೆಗಳ ದೊಡ್ಡ ಮಟ್ಟದಲ್ಲಿದ್ದೀರಿ, ನೀವು ಅದನ್ನು ಅದ್ಭುತವಾಗಿ ಆಡ್ತೀರಿ ಅಂತ. ಅಷ್ಟೇ ಚಂದ ನೀವು ಮೆಲೋಡಿ ಸಾಂಗ್ಸು ಆಡ್ತೀರಂತ ನಮ್ಗೆ ಇವಾಗ ಗೊತ್ತಾಗಿದ್ದು. ಹೋ 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 ಮನಸ್ಸಿನಂತರವ ದಾಟಿ ಸಾವಿರ ತಾಣಗಳ ಮೀಟಿ ನೆಲಮುಗಿಲುಗಳೆತ್ತರಕ್ಕೆ ಸುಂದರ ಚಿತ್ರ ಕಟ್ಟುವ ಇನಿಯನ. ಕಾತ ಚಿಕ್ಕಣ್ಣವ್ರ ಸಾಹಿತ್ಯ ಒಂದು ರೀತಿ ಬೆಳದಿಂಗಳಲ್ಲಿ ನಿಧಾನವಾಗಿ ಹೊಳೆ ಹರಿತಾ ಇದ್ದರೆ ಏನೋ ಒಂದು ರೀತಿ ಸಣ್ಣ ಒಂದು ಇಂಪಾದ ಒಂದು ಧ್ವನಿ ಬರ್ತದಲ್ಲ, ಇಡೀ ಪ್ರಾರಂಭದಿಂದ ಕಡೆವರೆಗೂ ಹಾಗೆಯೇ ತಮ್ಮ. ನನಗಂತೂ ಖುಷಿ ಆಯಿತು. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಗೋ ಇಂದಮ್ಮ, ಕೀಪ್ ಗೋಯಿಂಗ್ ಮಾ. ಥ್ಯಾಂಕ್ ಯು ಸೋ ಮಚ್. ಕೋಲು ಕುಣಿದಾವೋ ಕೋಲು ಕುಣಿದಾವೋ ಮಾ ಮುದ್ದು ಮಾಲಿಂಗನ ಕೋಲು ಕುಣಿದಾವೋ, ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ AT ಕೃಷ್ಣಮೂರ್ತಿ ಆನ್ ಸ್ಟೇಜ್ ಪ್ಲೀಸ್. ಕೋಲು ಕುಣಿದವೆ ಮಾ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದವೆ, ಕೋಲು ಕುಣಿದವೆ ಕೋಲು ಕುಣಿದಾವೆ ಮಾ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದಾವೆ, ಕೋಲು ಕುಣಿದವೆ ಕೋಲು ಕುಣಿದವೆ ಮಾ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದಾವೆ. ಮುತ್ತಿನ ಸಿರಿ ಮೇಲೆ ಮತ್ತಾಲಿಂದುಳಿದಾವೆ, ಚನ್ನಪಟ್ಟಣದ ಬಯಲಾಗೆ ಕೋಲು ಕುಣಿದಾವೆ. ಈ ಚನ್ನದ ಪಟ್ಟಣದ ಬಯಲಗಿನ ಮೇಲೆ ವೆಂಕಟಸ್ವಾಮಿ ಮರಿಸ್ವಾಮಿ ಕೋಲು ಕುಣಿದಾವೆ, ಕೋಲು ಕುಣಿದವೆ ಕೋಲು ಕುಣಿದವೆ ಮಾ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದವೆ, ಕೋಲು ಕುಣಿದವೆ ನೋಡು ಕೋಲು ಕುಣಿದವೆ ಮಾ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದಾವೆ. ಕಟ್ಟೆಯ ಮೇಲೊಂದು ಬೇಲಿದ ಮರ ಹುಟ್ಟಿ ಬೇರು ಸಣ್ಣಗದ ಯಾಲಿ ಮೇಲೆ ಕೋಲು ಕುಣಿದಾವೆ, ಈ ಬೇರು ಸಣ್ಣಗದ ಎಸಣನ ಮೈಲೆ ಕಟ್ಟೆ ಹುಡ್ದಾರ ನೋಡು ಸಣ್ಣ ಕೋಲು ಕುಣಿದಾವೆ, ಕೋಲು ಕುಣಿದವೆ ಕೋಲು ಕುಣಿದವೆ ಮಾ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದವೆ, ಕೋಲು ಕುಣಿದಾವೆ ನೋಡು ಕೋಲು ಕುಣಿದಾವೆ ಮಾ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದಾವೆ, 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 ಮಾ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದಾವೆ. ಕೋಲು ಕುಣಿದವೆ ಕೋಲು ಕುಣಿದವೆ. ಓಕೆ ಅರ್ಚನಾ ಮ್ಯಾಮ್. ಕೃಷ್ಣಮೂರ್ತಿಯವರೇ, ಮೇಡಮ್ ಒಳ್ಳೆ ಪ್ರಯತ್ನ, ಥ್ಯಾಂಕ್ ಯು. ಚೆನ್ನಾಗಿ ಹಾಡಿದ್ರಿ. ಮಧ್ಯ ಮಧ್ಯ ಪಾಪ ಸಾಹಿತ್ಯ ತುಂಬ ಇತ್ತು, ನಿಮಗೆ ಸ್ವಲ್ಪ ಟಂಗ್ ಟ್ವಿಸ್ಟರ್ ಆಯಿತು, ಬಟ್
ಅದು ಏನು ನಿಮ್ಮ ಸಿಂಗಿಂಗ್ ಮೇಲೆ ಅಫೆಕ್ಟ್ ಆಗದಿದ್ದ ಹಾಗೆ ನೋಡ್ಕೊಂಡ್ರಿ, ಕಾಪಾಡ್ಕೊಂಡ್ರಿ. ತುಂಬ ರಿಫ್ರೆಶಿಂಗ್ ಸಾಂಗು, ಮತ್ತು ನೀವು ಇದುವರೆಗೂ ಹೇಳಿದ ಹಾಡುಗಳಿಗಿಂತ ತುಂಬ ವಿಭಿನ್ನವಾದದ್ದು. ಕೋಲು ಕುಣಿದವೇ ಕೋಲು ಕುಣಿದಾವೆ ಮುದ್ದು ಮಾಲಿಂಗಯ್ಯನ ಕೋಲು ಕುಣಿದಾವೆ. ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು ಸಿಂಗಿಂಗಲ್ಲಿ ಕೂಡ. ಕಾನ್ಫಿಡೆಂಟಾಗಿ ಹಾಡಿ, ಏನು ತೊಂದರೆ ಇಲ್ಲ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ವೇಮ್ಗಲ್ ಸರ್. ಕೃಷ್ಣಮೂರ್ತಿ ಸರ್, ಕೋಲಾಟದಾಡು ಮೇಡಮ್ ಹೇಳಿದಾಗೆ ಚೆನ್ನಾಗಿ ಬಂತು. ಆದರೂ ಇನ್ನೂ ಒಂದು ಚರಣ ಇತ್ತು ಅದರಲ್ಲಿ. ಬಟ್ ಇನ್ನೂ ನೀವು ಸ್ವಲ್ಪ ಶ್ರಮ ಹಾಕಬೇಕು ಹಾಡುಗಳ ಕಲಿಕೆ ಬಗ್ಗೆ ಮತ್ತು ಲಿರಿಕ್ಸ್ ಬಗ್ಗೆ, ಮತ್ತು ಸ್ವಲ್ಪ ಮೆಲೋಡಿ ಕೊಡಬೇಕು ನೀವು. ಅದನ್ನು ಸ್ವಲ್ಪ ಟ್ರೈ ಮಾಡಿ. ಓಕೆ, ಧನ್ಯವಾದಗಳು. ರಾಜು ಸರ್. ಈ ಬದಲಾವಣೆಗಳು ಬೇಕು ಅಂತ ಯಾವಾಗಲೂ ಹೇಳ್ತಾ ಇರೋದು. ಒಂದೇ ಥರದ ಹಾಡುಗಳನ್ನ ಹಾಡಿದರೆ ಏನಾಗ್ಬಿಡುತ್ತೆ ಅಂದರೆ, ನಮಗೆ ಇವರು ಬೇರೆ ಹಾಡುಗಳು ಗೊತ್ತಿಲ್ವಾ ಅಥವಾ ಇದೊಂದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ನೋ ಫೀಲ್ ಬಂದ್ಬಿಡುತ್ತೆ. ನಮಗೂ ತಿರ್ಗಿ ಕೊಡೋದು ಸ್ವಲ್ಪ ಕಷ್ಟನೇ ಆಗ್ಬೋದು. ಆಮೇಲೆ ಕಾಂಪಿಟೇಷನ್ ಅಂದರೆ ಇದೆ ಅಲ್ವಾ, ಸಾಹಿತ್ಯ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬರಬೇಕು. ಸ್ಟೇಜಿಗೆ ಬರ್ತೀವಿ ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು ಅಲ್ವಾ. ಹಾಡಿ 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 ಅಭ್ಯಾಸ ಮಾಡಬೇಕು. 2ನೇ ಚರಣ ಹಾಡಿದ್ರಲ್ಲ, ಅದೇನು ಹಾಡಿದ್ರಿ ಈಗ ಹೇಳ್ತೀರಾ? ಹಾಡಿನಲ್ಲಿ ತಪ್ಪಿತು, ಈಗ ಹೇಳಿ ನೋಡೋಣ. ಕಟ್ಟೆಯ ಮೇಲೊಂದು ಬೇಲದ ಮರ ಹುಟ್ಟಿ ಬೇರು ಸಣ್ಣಗದ ಯಾಲಿ ಸಣ್ಣ ಕೋಲು ಕುಣಿದಾವೆ. ನೋಡಿ, ಅದು ಇಲ್ಲ, ನಿಧಾನಕ್ಕೆ ಹೇಳಿ, ಸ್ವಲ್ಪ ಅರ್ಥ ಆಗಲಿ. ಕಟ್ಟೆಯ ಮೇಲೊಂದು ಬೇಲದ ಮರ ಹುಟ್ಟಿ, ಓಕೆ. ಆಮೇಲೆ ಬೇರು ಸಣ್ಣಗರ, ಬೇರು ಸಣ್ಣಗದ, ಸಣ್ಣಗರ ಅಂದರೆ ಸಣ್ಣ, ಹಾಂ, ಬೇರು ಸಣ್ಣಗದ ಯಾಲಿ ಸಣ್ಣ ಕೋಲು ಕುಣಿದಾವೆ. ಬೇರು ಸಣ್ಣಗದ, ಯಾಲಿ ಸಣ್ಣಗದ, ಎಲಿ ಸಣ್ಣಗದ, ಬೇರು ಸಣ್ಣಗದ, ಎಲಿನೂ ಸಣ್ಣಗದ, ಆಮೇಲೆ ಕೋಲು ಕುಣಿದಾವೆ. ಕೋಲು ಕುಣಿದಾವೆ ಅಲ್ವಾ. ಹಾಂ, ಕಟ್ಟೆಯ ಮೇಲೊಂದು ಬೇವಿನ ಮರ ಹುಟ್ಟಿ, ಬ್ಯಾಲದ ಮರ ಹುಟ್ಟಿ ಅದ್ರ ಬೇರು ಸಣ್ಣದ, ಅದ್ರ ಎಲೆನೂ ಸಣ್ಣದ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಹಾಡಲಿಕ್ಕೆ ಅಲ್ವಾ. ಅರ್ಥ ಆಗಿಲ್ಲ ಅಂದರೆ ಬಿಟ್ಟರೆ ಅದೇನೋ ಸ್ವಲ್ಪ ಪರವಾಗಿಲ್ಲ ಅನ್ಬೋದು. ಅರ್ಥ ಮಾಡಿಕೊಂಡು ಅದು ಬಿಟ್ಟರೆ ಕಷ್ಟ. ಅದರಿಂದ ಜನಪದ ಸಾಹಿತ್ಯ ಆಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಹಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. A.T. ಕೃಷ್ಣಮೂರ್ತಿಗಳೇ, ಗುಡ್ ಲಕ್ಸ್ ನಿಮಗೆ ನೆಕ್ಸ್ಟ್ ಎಪಿಸೋಡ್ಗೆ. ಥ್ಯಾಂಕ್ ಯು. ಗಾನ ಸಿಂಚನ ವೇದಿಕೆಗೆ ಇರೋ ಅಂತಹ ಶಕ್ತಿ ಇದೆ ಅಂತ ಹೇಳ್ಬೋದು. ಅನೇಕರು ಅವರ ಕಂಫರ್ಟ್ ಝೋನ್ ಬಿಟ್ಟು ಸಾಕಷ್ಟು ಹಾಡಿನ ಶೈಲಿಗಳನ್ನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಈಗ ತವರೂರ ಮನೆ ನೋಡ ಬಂದೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವೈಷ್ಣವಿ ಗೂಳಿ. ಬರಲಿ ಜೋರ್ ಚಪ್ಪಾಳೆ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಹತ್ತು 14 ವರುಷಗಳ ಹಿಂದೆ ಹೆತ್ತ ತಾಯಿ ತಂದೆ ಪ್ರೀತಿ ಹಿಂದೆ. 10 14 ವರುಷಗಳ ಹಿಂದೆ ಹೆತ್ತ ತಾಯಿ ತಂದೆ ಪ್ರೀತಿ ಹಿಂದೆ. ಮುತ್ತಿನಂತೆ ಜೋಪಾನವಾಗಿ ಬಾಳಿದೆ, ಅದು ಎತ್ತ ಹೋದರೂ ಕನಸಾಗಿದೆ. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ.
ನಮ್ಮಣ್ಣಗೆ ತಾಯಿ ಜಗದಾಂಬೆ ಕೈ ಮುಗಿದು ಬೇಡುವೆ ತಾಯಿ ಕರ್ಪೂರದಾರತಿ ಬೆಳಗುವೆ ತಾಯಿ ಜಗದಾಂಬೆ ಕೈ ಮುಗಿದು ಬೇಡುವೆ ಕಾಯಿ ಕರ್ಪೂರದಾರತಿ ಬೆಳಗುವೆ. ವೈಷ್ಣವಿ ಗೂಲಿ, 2 ಬಾರಿ ನೀವು ಬೆಸ್ಟ್ ಪರ್ಫಾರ್ಮರ್ ಆಗಿ ಹೊರಹೊಮ್ಮಿದ್ದೀರಿ. ಇವತ್ತಿನ ಪರ್ಫಾರ್ಮೆನ್ಸ್ ನಮ್ಮ ತೀರ್ಪುಗಾರರಿಗೆ ಹೇಗನ್ನಿಸ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್, ಇವತ್ತು ವೈಷ್ಣವಿ ಗುಮ್ಮೋ ಮೂಡಲ್ಲಿರಲಿಲ್ಲ, ಸ್ಯಾಡ್ ಮೂಡಲ್ಲಿದ್ಲು. ತುಂಬ ಸುಂದರವಾಗಿ ಹಾಡ್ದೆಯಮ್ಮ. ಈ ಹಾಡಿಗೆ ಏನು ಬೇಕೋ ಅದೆಲ್ಲವನ್ನ ಕೊಟ್ಟಿದೆ. ನಂದು ಒಂದೇ ಒಂದು ಸಜೆಷನ್ ಇವತ್ತಿನ ನಿನ್ನ ಹಾಡಿಗೆ ಏನು ಅಂದರೆ, ಲ್ಯಾಂಡಿಂಗು ಶ್ರುತಿ ತಪ್ಪಿದ್ದಲ್ಲ, ಶೇಕಿಯಾಗಿತ್ತು. ಆಯಿತು. ತಾಯಿ ನೆನಪಾಗಿ ಕಣ್ಣೀರ ತಂದೆ, ಆ ವಿಬ್ರಾಟೋ ಹೋಗಿ ಶೇಕೆ ಆಯಿತು. ಆಮೇಲೆ ನೀನು ಆಲಾಪ್ ಮಾಡಿದೆಯಲ್ಲ ಶಿವನೇ ಅಂತ, ಅಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಶಿವನೇ ಅದು ಬಿಟ್ಟರೆ ಸುಂದರವಾಗಿ ಹಾಡಿದೆ ಇಡೀ ಹಾಡನ್ನು. ರೇಂಜ್ ಹೋಗುವಾಗೆಲ್ಲ ನೀನು ಮೈಕ್ ಸಿಂಗಿಂಗ್ ಮಾಡಿದೆ, ವಿಚ್ ಇಸ್ ಎಕ್ಸಲೆಂಟ್. ಮೈಕನ್ನು ಯಾವಾಗ ಹತ್ತಿರ ಇಟ್ಕೋಬೇಕು ದೂರ ಇಟ್ಕೋಬೇಕು ಅದನ್ನೆಲ್ಲ ಕಲ್ತ್ಕೊತಾ ಇದ್ದಾಳೆ ಹುಡುಗಿ. ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹೀಗೆ ಪ್ರತಿ ಹಂತದಲ್ಲೂ ಇಂಪ್ರೂವ್ಮೆಂಟ್ ಮಾಡ್ಕೋತಾನೆ ಹೋಗಮ್ಮ, ನಿನ್ನನ್ನು ಹಿಡಿಯೋರು ಯಾರೂ ಇರಲ್ಲ. ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ವಿಮ್ಗಲ್ ಸರ್, ವೈಷ್ಣವಿ ಅವರೇ ಚೆನ್ನಾಗಿ ಆಡಿದ್ರಮ್ಮ. ಈ ಹಾಡುಗಳು ನಿಮ್ಮ ಕಂಠಕ್ಕೆ ಏಳಿ ಮಾಡಿಸ್ದಾಗಿದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಅದು ಇನ್ನೊಂದಷ್ಟು ರಂಗಗೀತೆಗಳು ಅಂಥದ್ದೇನಾದರೂ ನಿಮ್ಮ ಕಂಠದಲ್ಲಿ ಕೇಳೋಣ ಅಂತ ಆಸೆ. ಯಾಕಂದರೆ ತುಂಬ ಮೆಲೋಡಿ ಸಾಂಗ್ಸು, ಅದರಲ್ಲಿ ಎರಡನೇ ಮಾತಿಲ್ಲ, ತುಂಬ ಚೆಂದ ಹಾಡ್ತೀರ. ರಂಗಗೀತೆಗಳು ಅಥವಾ ಬೇರೆ ಇನ್ಯಾವುದಾದ್ರು ಆಯ್ಕೆ ಮಾಡಿಕೊಂಡು ಮುಂದಿನ ಇದರಲ್ಲಿ ಹಾಡಿದ್ರೆ ಅದರ ಒಂದು ರುಚಿನೂ ನಾವು ಸವಿಬೋದು ಅಂತ ನನಗನ್ನಿಸುತ್ತೆ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಸಾಹಿತ್ಯ ಅಂತೂ ಅತ್ಯಂತ ಸ್ಪಷ್ಟವಾಗಿ ಹಾಡ್ದ್ಯಮ್ಮ, ಸ್ಪಷ್ಟವಾಗಿ ಹಾಡಿದೆ. 2ನೇ ಚರಣ ಹಾಡ್ದ್ಯಲ್ಲ, ಅದು ಒಂದು ಲೈನ್ ಹಾಡು. ನನ್ನ ಹೆಂಡತಿ ನೋಡಿ ಕಣ್ಣ ಸನ್ನೆ ಮಾಡಿದಳೆನ್ನ ನೋಡಿ ಅಣ್ಣ ಮಾತನಾಡಿಸದೊಳ ಸೇರಿದ. ಕರೆಕ್ಟು. ಭಾಳ ಕಷ್ಟ ಇದನ್ನು ಹಾಡೋದು. ಸುಲಭ ಮಾಡ್ಕೊಂಬಿಡ್ತಾರೆ ಕೆಲವರೆಲ್ಲ. ಏನು ಮಾಡ್ತಾರೆ ಅಂತಂದರೆ, ಅಣ್ಣ ಮಾತನಾಡಿಸದೆ ಒಳಗೋಡಿದ ಅಂದ್ಬಿಡ್ತಾರೆ, ಒಳಗೋಡಿದ ಅಂತ ಹಾಡ್ಬಿಡ್ತಾರೆ. ಯಾಕೆಂದರೆ ಅದು ಸರಳ ಮಾಡ್ಕೊಂಬಿಟ್ಟಿರ್ತಾರೆ. ಅಣ್ಣ ಮಾತಾಡಿಸದೆ ಒಳಗೋಡಿದ ಅಂತ ಅಂದ್ಬಿಡ್ತಾರೆ. ನೀವು ಹಾಡಿದ್ದು ಅಣ್ಣ ಮಾತನಾಡಿಸದೆ ಅವಳ ಸೇರಿದ. ಯಾರನ್ನ ಸೇರಿದ್ದು? ಅತ್ತಿಗೆನ. ಅಲ್ಲಿ ಸೇರ್ಕೊಂಬಿಟ್ಟ. ಆಮೇಲೆ ನನ್ನನ್ನ ಕಡೆ ಗಮನ ಹರಿಸ್ಲಿಲ್ಲ ಅಂದರೆ ಎಂಥ ಅದ್ಭುತವಾದ ಸಾಹಿತ್ಯ. ಅದೇ ಆ ಕಡೆ ಸಣ್ಣ ಸಣ್ಣದ ಕೂಡ ಗಮನ ಹರಿಸಿ ಹಾಡಬೇಕು ಅನ್ನೋದು ಯಾವಾಗಲೂ ಹೇಳ್ತಾ ಇರ್ತೀನಿ. ಇನ್ನೂ ಬಹಳ ಮುಖ್ಯ ಈ ಸಾಹಿತ್ಯದಲ್ಲಿ ಏನು ಗೊತ್ತಾ, ಅಷ್ಟೆಲ್ಲ ನೋವು ಅನುಭವಿಸಿದ್ರು ಆ ಹೆಣ್ಣುಮಗಳು ಏನು ಹೇಳ್ತಾಳೆ, ಶಿವನೇ ನನ್ನ ಅಣ್ಣನ ಚೆನ್ನಾಗಿಟ್ಟಿರು, ನನ್ನ ಅಣ್ಣನ ಚೆನ್ನಾಗಿಟ್ಟಿರು, ಅವ್ರಿಗೆ ಎಲ್ಲೂ ಏನೂ ಮಾಡಬೇಡಪ್ಪ, ತೊಂದರೆ ಮಾಡಬೇಡ ಅಂತ ಹೇಳೋಗೋದು ಆ ಹೆಣ್ಣುಮಗಳ ಗುಣ ಅಲ್ವಾ. ಆದರೆ ಒಂದು ಮಾತು ಸತ್ಯ, ಅತ್ತೆ ಸೊಸೆ ಜಗಳ, ನಾದ್ನಿ ವಾರ್ಗಿತ್ತಿ ಜಗಳ ಅಲ್ವಾ. ಈ ಮಾವ ಅಳಿಯ ಜಗಳ ಕೇಳಿದ್ರಾ? ಇಲ್ಲ, ವೆರಿ ರೇರ್. ರೇರ್ ಅಲ್ಲ. ಯಾಕೆ ಅತ್ತೆ ಸೊಸೆ ಜಗಳ ಅಂತ ಬರುತ್ತೆ? ಅದಕ್ಕೆ ನಾದ್ನಿ ವಾರ್ಗಿತ್ತಿ ಜಗಳ ಅಂತ ಯಾಕೆ ಬರುತ್ತೆ? 2 ಜಡೆ ಒಟ್ಟಿಗೆ ಎಲ್ಲ ಹೆಣ್ಣು ಮಕ್ಕಳಿಂದನೇ ಇದೆ, ಎಲ್ಲ ಹೆಣ್ಮಕ್ಳ ಕೈಲೇ ಇದೆ, ನಿಮ್ಮ ಕೈಲೇ ಇದೆ. ನೀವು ಬಿಟ್ಕೊಡ್ಬೇಡಿ. ಅದೇ ನೋಡಿ, ಈಗ ಅದೇ ಅತ್ತೆ ಆಗಿ ಬಂದಾಗ ಸೊಸೆನ ಅಲ್ವಾ, ನೀವು ಅತ್ತೆ ಆದಾಗ ಆ ಸೊಸೆನ ಅಲ್ವಾ. ನಿಮ್ಮ ಕೈಲಿದೆ, ಎಲ್ಲವೂ ಹೆಣ್ಣು ಮಕ್ಕಳ ಕೈಲೇ ಇದೆ ಅಲ್ವಾ. ಅತ್ತಿಗೆ ನಾದ್ನಿನ ಚೆನ್ನಾಗಿ ನೋಡಿಕೊಂಡ್ರೆ ಅಲ್ವಾ, ಈ ಮನೆಯಿಂದ ಹೋದ ಹೆಣ್ಣುಮಗಳು ಅಲ್ಲಿ ಆ ನಾದ್ನಿನ ಚೆನ್ನಾಗಿ ನೋಡ್ಕೋತಾಳೆ. ಇದು ಹೆಣ್ಣು ಮಕ್ಕಳ ಕೈಲಿ ಎಲ್ಲವೂ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಆದರೆ ಹೆಣ್ಣುಮಕ್ಳ ಬಗ್ಗೆ ವಿಶೇಷವಾದ ಗೌರವ ಇಟ್ಕೊಂಡೇ ಈ ಮಾತು ಹೇಳ್ತಾ ಇದ್ದೀನಿ. ಯಾವುದೇ ಅನ್ಯತಾ ಯಾರೂ ಭಾವಿಸ್ಬೇಡಿ. ಈಗ ಇತ್ತೀಚೆಗಿನ ಬೆಳವಣಿಗೆ ನಾನು ಅಬ್ಸರ್ವ್ ಮಾಡ್ತಾ ಬಂದಿರೋದು, ಇದು ತುಂಬ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ಈಗೇನು ಗಂಡು ಮಕ್ಕಳು ಬ್ರದರ್ಹುಡ್ ಅಂತ ಒಬ್ರನ್ನೊಬ್ರು ಬಿಟ್ಕೊಡಲ್ವಲ್ಲ, ಹೆಣ್ಣು ಮಕ್ಕಳಲ್ಲಿ ನಾನು ನೋಡ್ತಾ ಇದ್ದೀನಿ ಅದನ್ನು. ಹೌದು, ಕರೆಕ್ಟ್. ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಹೆಗಲಾಗಿ ನಿಂತು ನಾವು ಒಗ್ಗಟ್ಟಾಗಿರಬೇಕು, ನಾವು ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು ಅಂತ ಇದನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಫೀಲ್ಡಲ್ಲೇ ನೋಡ್ತಾ ಇದ್ದೀನಿ. ಆ ಸ್ನೇಹ
ತುಂಬ ಒಳ್ಳೆ ಬೆಳವಣಿಗೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನು ಸುಳ್ಳು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ವೆರಿ ಗುಡ್, ಅದು ಹೀಗೆ ಇರಬೇಕು. ಈಗ ಎಷ್ಟೋ ಕಡೆ ಅತ್ತೆ ಸೊಸೆಯರು ಜೊತೆಯಲ್ಲಿ ಕಿಟ್ಟಿ ಪಾರ್ಟಿಗೆ ಹೋಗ್ತಾರೆ, ಸರ್ ಹೌದು, ಕರೆಕ್ಟಾಗಿ ಹೇಳಿದ್ರಿ. ಕ್ಲಬ್ಗಳಲ್ಲಿ ಕಿಟ್ಟಿ ಪಾರ್ಟಿ ಅಂತ ಮಾಡ್ತಾರೆ. ಮತ್ತು ಮನೆಗಳಲ್ಲಿ ಈಗ 10 ಜನ 20 ಜನ ಇದ್ದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಸಾರಿ ಒಳ್ಳೆ ಭೋಜನ, ಮಾತುಕತೆ, ವೇಷಭೂಷಣ, ಅದೊಂದು ದಿವಸ ರೆಡಿ ಮಾಡಿ ಇಟ್ಬಿಟ್ರೆ ಕಿಟ್ಟಿ ಪಾರ್ಟಿ. ಇಲ್ಲ ಮೇಡಮ್, ನಿಜ ನಾನು ಹೇಳೋದು. ಕಿಟಿ ಪಾರ್ಟಿ ಅಟೆಂಡ್ ಮಾಡಿರಂಗಿದೆ ಸರ್. ಇಲ್ಲ, ನಾವು ಕ್ಲಬ್ಗಳಲ್ಲಿ ಮೆಂಬರ್ ಇರ್ತೀವಲ್ಲ, ಸರ್, ಮಾವಳಿಗರು ಹಾಲುಗಳಲ್ಲಿ ಹೇಳಿದ್ರೆ ಏನ್ ನಡೀತಾ ಇದ್ರಿ ಆ ಕಡೆ ಅಂದ್ರೆ ಸರ್ ಅಲ್ಲಿ ಕಿಟ್ಟಿ ಪಾರ್ಟಿ ನಡೀತಾ ಇದೆ ಸರ್ ಅಂತ. ಅಚ್ಚಾ, ಓಕೆ. ಅಲ್ಲ, ಅದು ಆಕ್ಚುಲಿ ಅದು ತುಂಬಾ ನೀವು ಕೇಳಿರ್ಬೇಕು ಮೇಡಮ್. ಅದು ಕಿಟ್ಟಿ ಪಾರ್ಟಿ ಇವಾಗ ಅದೊಂದು ಟ್ರೆಂಡ್ ಆಗಿದೆ. ಹಂಗಾಗಿ ಒಗ್ಗಟ್ಟು ಅತ್ತೆ ಸೊಸೆಯರಾಗ್ಬೋದು, ವಾರ್ಗೀತಿಯರಾಗ್ಬೋದು, ಅವ್ರ ಒಟ್ಟಿಗೆ ಅದು ಸಮ್ಮಿಶ್ರಗೊಂಡಿದೆ ಈಗ. ಅಂತ ಅಷ್ಟೊಂದು ಮೊದಲಿದ್ದಷ್ಟು ಇಲ್ಲ ಅಂತ ನನ್ನ ಭಾವನೆ ಈಗ. ನಮ್ಮ ಚಂದನ ವಾಹಿನಿಯಲ್ಲಿ ಅತ್ತೆ ಸೊಸೆಯಂದಿರ ಬಾಂಧವ್ಯದ ಬಗ್ಗೆ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಸ್ಮಾರ್ಟ್ ಸೊಸೆಯಂದಿರು ಅಂತ, ಪ್ರತಿ ಶುಕ್ರವಾರ 7:30ಕ್ಕೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ಚಂದನ ವಾಹಿನಿಲಿ ಎಷ್ಟು ಒಂಥರ ಪ್ರತಿಯೊಂದು ಕಾರ್ಯಕ್ರಮ ಎಷ್ಟು ವಿಭಿನ್ನವಾಗಿ, ಎಲ್ಲದರಲ್ಲೂ ಒಂದು ಮೆಸೇಜ್ ಕೂಡ ಇರುತ್ತೆ. ಒಂದು ನಮ್ಮ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನವೇ ಪ್ರತಿ ಕಾರ್ಯಕ್ರಮದಲ್ಲೂ ಆಗುತ್ತೆ. ಅದಕ್ಕೆ ನಾನು ಇದನ್ನು ನನ್ನ ತವರು ಮನೆ ಅನ್ನೋದು. ಯಾಕಂದರೆ ಬೆಂಗಳೂರಿಗೆ ನಾನು ಬಂದಾಗಿಂದ, ನಾನು ಇನ್ನೂ 5ನೇ ಕ್ಲಾಸಲ್ಲಿದ್ದೆ, ಅವಾಗಿಂದ ಚಂದನ ವಾಹಿನಿ ಮತ್ತು ಆಕಾಶವಾಣಿ ನನ್ನ ತವರು ಮನೆ. ನಿಜಾನೇ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ ಯು ವೈಷ್ಣವಿ. ನಲ್ಲೇ ನನ್ನ ಹೃದಯ ಭವ್ಯ ಬಂಗಲೆ ಅಂತಿತ್ತು. ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ ಆನ್ ಸ್ಟೇಜ್ ಪ್ಲೀಸ್. ನಲ್ಲೇ ನನ್ನ ಹೃದಯ ಭವ್ಯ ಬಂಗಲೆಯಂತಿತ್ತು, ಅಂದು ನೆಲೆಸಿದಾಗ ನೀ ಅಂದು ನೆಲೆಸಿದಾಗ ನೀ ಶಾಶ್ವತವೆಂದು ನಂಬಿ ಬೀಗದೆಸಳ ಕೊಟ್ಟೆ, ಶಾಶ್ವತವೆಂದು ನಂಬಿ ಬೀಗದೆಸಳ ಕೊಟ್ಟೆ. ಬಾಡಿಗೆಯವರು ಬಂದೋಗುವಂತೆ ಇದ್ದುವರೆಗಳಿಗೆ ಬೀಗ ಜಡಿದು ಹೋದೆ, ಎಸಳು ನಿನ್ನಲ್ಲೇ ಇದೆ. ನಲ್ಲೇ ನನ್ನ ಹೃದಯ ಭವ್ಯ ಬಂಗಲೆಯಂತಿತ್ತು, ನೀ ಅಂದು ನೆಲೆಸಿದಾಗ, ನೀ ಅಂದು ನೆಲೆಸಿದಾಗ. ನೀ ಶಾಶ್ವತವೆಂದು ನಂಬಿ ಬೀಗದೆಸಳ ಕೊಟ್ಟೆ, ಶಾಶ್ವತವೆಂದು ನಂಬಿ ಬೀಗದೆಸಳ ಕೊಟ್ಟೆ. ಬಾಡಿಗೆಯವರು ಬಂದೋಗುವಂತೆ ಇದ್ದುವರೆಗಳಿಗೆ ಬೀಗ ಜಡಿದು ಹೋದೆ, ಎಸಳು ನಿನ್ನಲ್ಲೇ ಇದೆ. ತಿರುಗಿ ಯಾರು ನೋಡರು ಒಳಗೆ ಯಾರು ಇಹರೆಂದು, ತಿರುಗಿ ಯಾರು ನೋಡರು ಒಳಗೆ ಯಾರು ಇಹರೆಂದು. ಖಾಲಿ ಇದೆಯೋ ಖಾಲಿ ಇದೆಯೋ ಎನ್ನುವರು ಮನೆಯ, ತೆಗೆದು ತೋರಿಸಲು ಎಸಳಿಲ್ಲ
ತೆಗೆದು ತೋರಿಸಲು ಎಸಳಿಲ್ಲ, ನಿನ್ನಲ್ಲೇ ಇದೆ ಎಸಳು, ನಿನ್ನಲ್ಲೇ ಇದೆ. ನಲ್ಲೇ ನನ್ನ ಹೃದಯ ಭವ್ಯ ಬಂಗಲೆಯಂತಿತ್ತು, ಅಂದು ನೆಲೆಸಿದಾಗ ನೀ ಅಂದು ನೆಲೆಸಿದಾಗ, ಅಂದು ನೆಲೆಸಿದಾಗ ನೀ ಅಂದು ನೆಲೆಸಿದಾಗ. ಬೀಗ ಹೊಡೆಯಲಾರೆ ನಿನ್ನ ಹುಡುಕಲಾರೆ, ಬೀಗ ಹೊಡೆಯಲಾರೆ ನಿನ್ನ ಹುಡುಕಲಾರೆ, ಕಿಟಕಿಯಿಂದ ನೋಡಿದರೆ, ಕಿಟಕಿಯಿಂದ ನೋಡಿದರೆ, ಕಿಟಕಿಯಿಂದ ನೋಡಿದರೆ ಧೂಳು ತುಂಬಿದೆ, ಬರಿ ಧೂಳು ತುಂಬಿದೆ. ಜೇಡರ ಬಲೆಯನೆದು ಪಾಳು ಬಂಗಲೆಯಾಗಿದೆ. ನಲ್ಲೇ ನನ್ನ ಹೃದಯ ಭವ್ಯ ಬಂಗಲೆಯಂತಿತ್ತು, ಅಂದು ನೆಲೆಸಿದಾಗ ನೀ ಅಂದು ನೆಲೆಸಿದಾಗ. ನೀ ಶಾಶ್ವತವೆಂದು ನಂಬಿ ಬೀಗದೆಸಳ ಕೊಟ್ಟೆ, ಶಾಶ್ವತವೆಂದು ನಂಬಿ ಬೀಗದೆಸಳ ಕೊಟ್ಟೆ. ಬಾಡಿಗೆಯವರು ಬಂದೋಗುವಂತೆ ಇದ್ದುವರೆಗಳಿಗೆ ಬೀಗ ಜಡಿದು ಹೋದೆ, ಎಸಳು ನಿನ್ನಲ್ಲೇ ಇದೆ. ವಿಶ್ವನಾಥ್ ಎಲ್ ಚಂಗಚಹಳ್ಳಿ ಮ್ಯಾಮ್, ಆ್ಯಕ್ಚುಲಿ ನಾನು ಹೇಳಬೇಕು, ನಮ್ಮ ತೀರ್ಪುಗಾರರು ಹೇಳಿದ್ನ ಇವ್ರು ಫಾಲೋ ಮಾಡಿ ಬ್ಯಾಕ್ ಸ್ಟೇಜಲ್ಲಿ ನನಗೆ ಹೇಳ್ತಾ ಇದ್ರು, ನಾನು ಫಸ್ಟ್ ಟೈಮ್ ಭಾವಗೀತೆ ಟ್ರೈ ಮಾಡ್ತಾ ಇದ್ದೀನಿ, ನಾನು ಯಾವಾಗಲೂ ಇಲ್ಲಿ ಜನಪದ ಗೀತೆ ಹಾಡ್ತಿದ್ದೆ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಅದೇ ಹೇಳಿದ್ರಲ್ಲ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಟ್ರೈ ಮಾಡಲಿಕ್ಕೆ, ಅದನ್ನು ಟ್ರೈ ಮಾಡಿದ್ದೀನಿ ಅಂತ. ಈ ಪ್ರಯತ್ನಕ್ಕೆ ನಿಮ್ಮ ಕಾಮೆಂಟ್ಸ್ ಮ್ಯಾಮ್? ಈ ಪ್ರಯತ್ನಕ್ಕೆ ಫುಲ್ ಮಾರ್ಕ್ಸ್. ಒಳ್ಳೆ ಫೀಲ್. ನೀವು ಯಾವಾಗಲೂ ನಿಮ್ಮ ಧ್ವನಿ ಭಯಂಕರ ಜೋರಿದೆ, ಎಷ್ಟು ಸಾಫ್ಟಾಗಿ, ಎಷ್ಟು ಸುಖವಾಗಿ, ಎಷ್ಟು ಭಾವೋತ್ಕಟದಲ್ಲಿ ಹಾಡಿದ್ರೆ ನೀವು. ತುಂಬ ಖುಷಿಯಾಯಿತು. ಆಮೇಲೆ ನಿಮ್ಮ ಆ ಫೋಕಸ್ಸು, ಆ ಹಾಡು ಪ್ರಾರಂಭ ಆದಾಗಿಂದ ಮುಗಿಸೋವರೆಗಿನ ಆ ಒಂದು ಫೋಕಸ್ಸು, ಆ ಒಂದು ಏಕಾಗ್ರತೆಯಲ್ಲಿ ಇದನ್ನು ಎಲ್ಲೂ ತಪ್ಪದ ಹಾಗೆ ನಾನು ಹಾಡಿ ಮುಗಿಸ್ಬೇಕು, ಚೆನ್ನಾಗಿ ಹಾಡಬೇಕು ಅನ್ನುವಂಥ ನಿಮ್ಮ ಇಂಟ್ರೆಸ್ಟು, ಡೆಡಿಕೇಶನ್ ಇದೆಯಲ್ಲ, ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಪ್ಪ. ಕಿಟಕಿಯಿಂದ ನೋಡಿದರೆ, ಕಿಟಕಿಯಿಂದ ನೋಡಿದರೆ ಧೂಳು ತುಂಬಿದೆ, ಬರಿ ಧೂಳು ತುಂಬಿದೆ. ಶ್ರುತಿ, ತಾಳ, ಭಾವ ಎಲ್ಲ ಚೆನ್ನಾಗಿತ್ತು. ಸ್ಲೈಟಾಗಿ ಆಕಾರ ಹಕಾರ. ಬೀಗ ಹೊಡೆಯಲಾರೆ ಅಂತ ಹೇಳಿದ್ರಿ, ಒಡೆಯಲಾರೆ ಅಲ್ವಾ? ಬೀಗ ಹಾಕ್ಬಿಟ್ಟಿದೆ, ಎಸಳು ಹುಡುಗಿ ಹತ್ರ ಇದೆ, ಬೀಗ ಹೊಡೆಯೋಕ್ಕಾಗಲ್ಲ ನನ್ನ ಕೈಲಿ ಅಂತ ತಾನೇ ಹೇಳ್ತಿರೋದು ನೀವು. ಬೀಗ ಹೊಡೆಯಲಾರೆ ಅಂದರೆ ಬೇರೆ ಏನೋ ಭಿನ್ನ ಅರ್ಥ ಬರುತ್ತಲ್ವಾ? ಬೀಗ ಹೊಡೆಯಲಾರೆ ನಿನ್ನ ಹುಡುಕಲಾರೆ. ಸೊ ಅದ್ರ ಕಡೆ ಒಂದು ಸ್ವಲ್ಪ ಸಾಹಿತ್ಯದ ಕಡೆ ಗಮನ ಕೊಡಿ, ಆಯಿತಾ? ತುಂಬ ಚೆನ್ನಾಗಿ ಹಾಡಿದ್ರಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಮುನಿರಾಜು ಸರ್, ಏನು ಮೀನಿಂಗ್ ಇದೆಯಪ್ಪ ಈ ಹಾಡಲ್ಲಿ. ಹಾಂ ಸರ್. ಅಬ್ಬಬ್ಬ, ಎಂಥ ಸಾಹಿತ್ಯ ಇದು. ಯಾರು ಬರ್ದದು? ದೇವರಣ್ಣ, ನನಗೆ ಗೊತ್ತಿಲ್ಲ. ಸೋಸ್ಲೆ ಗಂಗಾಧರ್ ಸರ್ ಅಂತ. ಜೋರು ಚಪ್ಪಾಳೆ ಕೊಡ್ರಪ್ಪ ಅವರು. ಎಂಥ ಸಾಹಿತ್ಯ, ಎಂಥ ಸಾಹಿತ್ಯ. ಅದರ ಮೇಲೆ ಫೋಕಸ್ ಮಾಡೋದು, ಇದರಲ್ಲಿ ಸ್ವಲ್ಪ ನೀವು ಆ ಪದಗಳನ್ನ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಿದ್ರಿ ಅಲ್ವಾ? ಸಂಗೀತ ಯಾರು ಮಾಡಿರೋದು ಇದು?
ಅವರೇ ಮಾಡಿರಿ ಸರ್. ಅವರೇ ಮಾಡಿರುತ್ತಾ? ಇದೇ ಥರ ನನಗೆ ಈ ಎಮ್ ವ್ಯಾಸರಾವ್ ಅವರ ಹಾಡೆಲ್ಲ ನೆನಪಾಗ್ತದೆ. ಕೊಲ್ಲುವುದಾದರೆ ಕೊಂದು ಬಿಡು, ಹೀಗೆ ಕಾಡಬೇಡ, ಗಾಯಗೊಂಡಿರುವ ಹೃದಯವಿದು, ಚೆಲ್ಲಾಟವಾಡಬೇಡ. ಈ ಥರದ ಹಾಡು ನೆನಪಾಯಿತು ನನಗೆ. ಆದರೆ ಈ ಸಾಹಿತ್ಯ ಇದೆಯಲ್ಲ, ಏನು ಮೀನಿಂಗ್ ಇದೆ ಒಳಗಡೆ ಅಂದರೆ, ನಾನು ಇನ್ನೊಬ್ರು ಬೀಗ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ, ಹೋಗ್ಲಿ ಎಷ್ಟಾದರೂ ನನಗೆ ಕೊಟ್ಟೋಗಿದ್ರೆ ನಾನು ಇನ್ನೇನೋ ತೆರ್ಕೊಂಡೇನೋ ಮಾಡ್ಕೊಳ್ತಿದ್ನಲ್ಲಮ್ಮ, ಅದನ್ನು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ ನೀನು, ಅಲ್ವಾ? ಎಂಥ ಸಾಹಿತ್ಯ ರೀ. ಬೀಗದೆ ಸಳ ಕೊಟ್ಟೆ, ಬಾಡಿಗೆಯವರು ಬಂದೋಗುವಂತೆ ಇದ್ದುವರೆಗಳಿಗೆ. ಅದನ್ನು ಅಷ್ಟೇ ಚೆನ್ನಾಗಿ ಹಾಡಿದ್ರಿ ನೀವು, ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ನಿಜವಾಗ್ಲೂ ನಾವು ಗಾನ ಸಿಂಚನದಲ್ಲಿ ಈ ಥರದ್ದೆಲ್ಲ ಹಾಡುಗಳನ್ನು ಕೇಳ್ತಾ ಇದ್ದೀವಿ ಅಂದರೆ ಸಂತೋಷ ಅನಿಸುತ್ತೆ. ಮತ್ತು ನಿಮ್ಮ ಪ್ರಯತ್ನ ಇದೆಯಲ್ಲ, ನಿಮ್ಮ ಸೇಫರ್ ಝೋನಿಂದ ಹೊರಗಡೆ ಬಂದು ಹಾಡೋ ಪ್ರಯತ್ನ ಇದೆಯಲ್ಲ, ಇದು ನಿಜವಾದ ಕಾಂಪಿಟೇಷನ್. ಒಳ್ಳೆಯದಾಗಲಿ. ತುಂಬ ಸಂತೋಷ ಏನಕ್ಕೆ ಆಗ್ತಾ ಇದೆ ನನಗೆ ಅಂದರೆ, ಈ ವೇದಿಕೆಯ ಮುಖಾಂತರ ಎಲ್ಲೋ ಬಿರುಕು ಬಿಟ್ಟಿರುವ ನಮ್ಮ ಕ್ಷೇತ್ರ, ಈ ಜಾನರು, ಈ ಜಾನರು, ಇದು ನಮ್ದಿದು, ಇದು ನೀವು ನಮ್ಮ ಇದಕ್ಕಲ್ಲ, ನೀವು ಬೇರೆ ಜಾನರ ಹಾಡೋರು, ಅವರೆಲ್ಲ ಈ ವೇದಿಕೆಯಲ್ಲಿ ಒಂದಾಗ್ತಿದ್ದಾರೆ. ನಿಜ. ಜನಪದ ಗಾಯಕರು ಭಾವಗೀತೆ ಚಪ್ಪಾಳೆ ಜೋರಾಗಿ, ಇದಕ್ಕೆ ಬೇಕು ಚಪ್ಪಾಳೆ. ಭಾವಗೀತೆ ಗಾಯಕರು ಜನಪದ ಹಾಡ್ತಿದ್ದಾರೆ, ಜನಪದ ಗಾಯಕರು ಭಾವಗೀತೆ ಹಾಡ್ತಾ ಇದ್ದಾರೆ. ಇದು ಜನಪದ ಕ್ಷೇತ್ರ ಬೆಳಿಬೇಕು, ಭಾವಗೀತೆ ಕ್ಷೇತ್ರ ಬೆಳಿಬೇಕು, ಅಲ್ಲ ಸಂಗೀತ ಕ್ಷೇತ್ರ ಬೆಳಿಬೇಕು, ವೆರಿ ಗುಡ್, ಕಲಾವಿದರು ಬೆಳಿಬೇಕು. ಅದೇ ವೇದಿಕೆಯಲ್ಲಿ ಆಗ್ತಾ ಇದೆ. ಗಾನ ಸಿಂಚನಕ್ಕೆ ಒಂದು ಚಪ್ಪಾಳೆ ಬರಲಿ. ನಿಜ. ವೆಲ್ ಸೆಡ್ ಮೇಡಮ್, ವೆಲ್ ಸೆಡ್. ವಿಶ್ವನಾಥ್ ಸರ್, ಮೇಡಮ್ ಅವ್ರು ಹೇಳ್ದಂಗೆ ಇದೊಂದು ತ್ರಿವೇಣಿ ಸಂಗಮ. ಭಾವಗೀತೆಗಳು, ರಂಗಗೀತೆಗಳು, ಜನಪದ ಗೀತೆಗಳು ಎಲ್ಲದರ ಒಂದು ಸಂಗಮನೇ ಈ ಗಾನ ಸಿಂಚನದಲ್ಲಿ ಮೂಡಿ ಬರ್ತಾ ಇದೆ ಅಲ್ವಾ? ನಾನು ಅಂದ್ಕೊಂಡಿದ್ದೆ ನಿಮ್ಮದೂ ಬಹುಶಃ ಜನಪದ ಕಂಠನೇ ಇರಬೇಕು ಅಂತ. ಬಟ್ ಭಾಳ ಮೆಲೋಡಿಯಸ್ ಆಗಿತ್ತು ನಿಮ್ಮ ಹಾಡು ಸಹ. ಯಾಕೋ ಈ ದಿವಸ ಎಲ್ಲ ಇಂಥ ಮೆಲೋಡಿಯಸ್ ಸಾಂಗ್ಸ್. ಮೇಡಮ್ ಎಚ್ಚರಿಕೆ ಕೊಟ್ಟ ಮೇಲೆ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಏನು ಪ್ರತಿಭೆನ ನೋಡಿ, ನೀವು ಇದಕ್ಕೆ ಮುಂಚೆ ಎಲ್ಲಾದರೂ ನೀವು ವೇದಿಕೆಗಳಲ್ಲಿ ಈ ಭಾವಗೀತೆಗಳು ಆಡಿದ್ರಾ ಅಥವಾ ಹೇಗೆ? ಜನಪದನೇ ಆಡೋದು, ಆದರೆ ಯಾವಾಗಾರ ಆಡ್ತಿದ್ದೆ. ಅಂದರೆ ಇದೇ ಫಸ್ಟ್ ಟೈಮಾ ನೀವು ಈ ವೇದಿಕೆಯಲ್ಲಿ ಆಡಿದ್ದು? ಈ ಥರ ಆಡಿದ್ದು ಫಸ್ಟ್ ಟೈಮ್. ಜೋರು ಚಪ್ಪಾಳೆಪ್ಪ ಹಾಗಾರೆ. ಮೊದಲನೇ ಸಾರಿ ಹ್ಯಾಟ್ರಿಕ್ ಬಾರಿಸಿದ್ದೀರ ನೀವು. ಧನ್ಯವಾದಗಳು ನಿಮಗೆ. ಖುಷಿ ಆಯ್ತಾ ವಿಶ್ವ? ಮತ್ತಷ್ಟು ಎಕ್ಸ್ಪೆರಿಮೆಂಟ್ಸ್ ಈ ಒಂದು ವೇದಿಕೆಯಲ್ಲಿ ನಾವು ನೋಡ್ಬೋದಾ? ಸೂಪರ್, ಗುಡ್ ಲಕ್ಸ್ ನಿಮಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಷ್ಟೊಂದು ಅರ್ಥಭರಿತ, ಎಷ್ಟೊಂದು ಸೊಗಸಾದ ಗೀತೆಗಳನ್ನು ಈ ವೇದಿಕೆ ಮೇಲೆ ಹಾಡಿದ್ದೀರಿ. ನಾಳಿನ ಸಂಚಿಕೆ ಯಾವಾಗ ಬರುತ್ತೋ, ಯಾವಾಗ ಜನಪದ ಗೀತೆಗಳನ್ನು, ಭಾವಗೀತೆಗಳನ್ನು, ರಂಗಗೀತೆಗಳನ್ನು, ತತ್ವಪದಗಳನ್ನು ಯಾವಾಗ ಕೇಳ್ತೀನೋ ಅಂತ ಈ ಕಿವಿಗಳು ಕಾಯ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಕೊಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗ
ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ